ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 33ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದೀವಿ. ತಡ ಮಾಡ್ದೆ ಕತೆಗೋಗೋಣ. ಗಾರ್ಡನ್ ನಲ್ಲಿ ಒಂಟಿಯಾಗಿ ನಿಂತು ಆಲೋಚನೆಯಲ್ಲಿದ್ದ ಅನ್ವಿತಾಳಿಗೆ ಸಡನ್ ಆಗಿ ಭುಜದ ಮೇಲೆ ಒಂದು ಮೃದುವಾದ ಹಸ್ತದ ಸ್ಪರ್ಶವಾಯಿತು. ಅವಳು ತಕ್ಷಣ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಡಾಕ್ಟರ್ ರಿಷಬ್ ತುಂಬಾ ಕಾಳಜಿಯಿಂದ ನಿಂತ್ಕೊಂಡಿದ್ದ. ಅವನನ್ನ ನೋಡಿದ ತಕ್ಷಣ ಅನ್ವಿತಾ ತನ್ನ ಒಳಗಿನ ಬಿರುಗಾಳಿಯನ್ನ ಮರೆಮಾಚಿ ತುಂಬಾ ನಾರ್ಮಲ್ ಆಗಿರೋ ತರ ಮುಖದ ಮೇಲೆ ಒಂದು ಬಲವಂತದ ನಗು ತರೋಕೆ ಟ್ರೈ ಮಾಡಿದ್ಲು. ಆದ್ರೆ ಆ ನಕಲಿ ಪ್ರಯತ್ನ ಅಲ್ಲಿ ಒಂಚೂರು ವರ್ಕ್ ಆಗ್ಲೇ ಇಲ್ಲ. ಯಾವಾಗ್ಲೂ ಹಾಗೆ ಅವಳ ಹೃದಯದ ಆಳದಲ್ಲಿದ್ದ ನೋವು ಇವತ್ತು ಅವಳ ಮುಖದಲ್ಲಿ ತುಂಬಾ ಕ್ಲಿಯರ್ ಆಗಿ ಎದ್ದು ಕಾಣಿಸ್ತಾ ಇತ್ತು. ಕಳೆದ 2 ವರ್ಷಗಳ ಲೈಫ್ ನಲ್ಲಿ ಅನ್ವಿತಾಳನ್ನ ಅತಿ ಹತ್ರದಿಂದ ನೋಡಿದ್ದ ರಿಷಬ್ಗೆ ಅವಳ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳೋದು ದೊಡ್ಡ ವಿಷಯನೇ ಆಗಿರ್ಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಸ್ವತಃ ಒಬ್ಬ ಫೇಮಸ್ ಸೈಕಿಯಾಟ್ರಿಸ್ಟ್ ಆಗಿದ್ರಿಂದ ಇವತ್ತು ಅನ್ವಿತಾ ಒಳಗೊಳಗೆ ಎಂತಹ ಮಾನಸಿಕ ಹಿಂಸೆ ಅನುಭವಿಸ್ತಿದ್ದಾಳೆ ಅನ್ನೋದು ಅವನಿಗೆ ಆವಾಗ್ಲೇ ರಿಯಲೈಸ್ ಆಗಿತ್ತು. ಪಾಸ್ಟ್ನ ಇಡೀ ಕಷ್ಟಗಳನ್ನ ಮೆಟ್ಟಿ ನಿಂತು ಇವಾಗಷ್ಟೇ ಅವಳು ಲೈಫ್ ನಲ್ಲಿ ನೆಮ್ಮದಿಯಿಂದ ಬದುಕೋಕೆ ಕಲ್ತಿದ್ಲು. ಅಂಥದ್ರಲ್ಲಿ ಇವತ್ತು ಸಡನ್ ಆಗಿ ಆಶಿಕ್ ಜೋಯಿಶ್ ಮತ್ತೆ ಅವಳ ಕಣ್ಣು ಮುಂದೆ ಮರಳಿ ಬಂದಿರೋ ಈ ಸುದ್ದಿ ಅವಳಿಗೆ ಮಾನಸಿಕ ಆಘಾತಕ್ಕಿಂತ ಖಂಡಿತ ಕಮ್ಮಿ ಇರಲಿಲ್ಲ. ರಿಷಬ್ಗೆ ಚೆನ್ನಾಗಿ ಗೊತ್ತಿತ್ತು ಅನ್ವಿತಾ ತನ್ನ ಲೈಫ್ನ ಈ ಪೇನ್ ಅನ್ನ ಸಾರ್ವಜನಿಕವಾಗಿ ಯಾರ ಮುಂದೆನೋ ಹೋಗಿ ಓಪನ್ ಆಗಿ ಹೇಳ್ಕೊಳ್ವಾ ಹೆಣ್ಣು ಖಂಡಿತ ಅಲ್ಲ ಅಂತ. ಆದ್ರೆ ಈ ಒಂದು ಕಷ್ಟದ ಕ್ಷಣದಲ್ಲಿ ಅವಳಿಗೆ ನಿಜವಾಗಿಯೂ ಯಾರ್ದಾದ್ರೂ ಎಮೋಷನಲ್ ಆಸರೆ ಮತ್ತು ಸಾಂತ್ವನದ ಅವಶ್ಯಕತೆ ತುಂಬಾ ಇತ್ತು. ಹಾಗಾಗಿ ಅವನು ತುಂಬಾ ಫ್ರೆಂಡ್ಲಿ ಧ್ವನಿಯಲ್ಲಿ ಅನ್ವಿತಾಳಿಗೆ ಧೈರ್ಯ ತುಂಬುತ್ತಾ ಮೆಲ್ಗೆ ಹೇಳ್ದ, ಹೇ ಅನ್ವಿತಾ, ಪ್ಲೀಸ್ ಇಷ್ಟೊಂದು ಮಟ್ಟದಲ್ಲಿ ಆತಂಕ ಪಡೋ ಅವಶ್ಯಕತೆ ಖಂಡಿತ ಇಲ್ಲ. ಇವತ್ತು ನಿನ್ ಮನ್ಸನ್ನ ಇಷ್ಟೊಂದು ಕಾಡ್ತಾ ಇರೋ ಆ ವಿಷಯ ಬಹುಶಃ ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಆಗದೆ ಇರಬಹುದು, ಯಾರಿಗ್ ಗೊತ್ತು. ರಿಷಬ್ ಪ್ರೀತಿಯಿಂದ ಕೇಳಿದ ತಕ್ಷಣ ಅನ್ವಿತಾ ತುಂಬಾ ಭಾವುಕಳಾಗಿ ತಲೆ ಆಡಿಸಿದ್ಲು. ಅವಳು ಗಾರ್ಡನ್ ನಲ್ಲಿದ್ದ ಆ ಹೂವುಗಳನ್ನೇ ಬ್ಲಾಂಕ್ ಆಗಿ ನೋಡ್ತಾ ರಿಷಬ್ಗೆ ತನ್ನ ಉಡಲಾಳದ ಸತ್ಯ ಬಿಚ್ಚಿಟ್ಲು. ರಿಷಬ್ ಅವರೇ, ಲೈಫ್ ನಲ್ಲಿ ಪ್ರತಿಯೊಂದು ವಿಷಯನೂ ದೊಡ್ಡದಾಗಿರ್ಬೇಕು ಅಂತ ಏನೂ ರೂಲ್ಸ್ ಇಲ್ಲ ಅಲ್ವಾ. ಇಲ್ಲಿ ಕಣ್ಣು ಕಾಣದ ಒಂದು ಅತ್ಯಂತ ಸಣ್ಣ ವಿಷಯ ಕೂಡ ಮನುಷ್ಯನ ನಿದ್ದೆಗೆಡ್ಸೋಕೆ ಸಾಕಾಗತ್ತೆ. ಹೇಗಿದ್ರು ನನ್ನ ಲೈಫ್ನ ಸತ್ಯವನ್ನ ನಿಮ್ ಮುಂದೆ ಯಾಕೆ ಹೈಡ್ ಮಾಡ್ಬೇಕು ಹೇಳಿ. ನಿಮ್ಗೆ ನನ್ನ ಪಾಸ್ಟ್ನ ಪ್ರತಿಯೊಂದು ಇತಿಹಾಸನೂ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ನೀವು ಸ್ವತಃ ಒಬ್ಬ ದೊಡ್ಡ ಡಾಕ್ಟರ್ ಆಗಿರೋದ್ರಿಂದ ಇವತ್ತು ನನ್ನ ಈ ಮೆಂಟಲ್ ಕಂಡೀಷನ್ ಅನ್ನ ನನಗಿಂತ ಇನ್ನೂ ಅದ್ಭುತವಾಗಿ ನೀವೇ ಅರ್ಥ ಮಾಡ್ಕೊಂಡಿರ್ತೀರಿ. ನಾನಿವತ್ತು ನಿಮ್ ಮುಂದೆ ಯಾಕೆ ಸುಳ್ಳೆ ಹೇಳಿ. ಸತ್ಯ ಏನಂದ್ರೆ, ನಾಳೆ ಬೆಳಿಗ್ಗೆ ಆಫೀಸ್ನಲ್ಲಿ ಆಶಿಕ್ ನನ್ನ ನೋಡಿದಾಗ ಅವನು ಎಲ್ಲಿ ನನ್ನನ್ನ ಇನ್ಸಲ್ಟ್ ಮಾಡ್ತಾನೋ ಅನ್ನೋ ಸಣ್ಣ ಭಯ ನನಗಂತೂ ಒಂಚೂರು ಇಲ್ಲ. ಆದ್ರೆ ಇಷ್ಟು ವರ್ಷಗಳ ಅಂತರದ ನಂತರ ಅವನು ಸಡನ್ ಆಗಿ ನನ್ನ ಕಣ್ಮುಂದೆ ಬಂದು ನಿಂತಾಗ ಆ ನೆನಪಿನ ಪ್ರೀತಿ ಎಲ್ಲೋ ನನ್ನನ್ನ ಒಳಗೊಳಗೆ ಕಂಪ್ಲೀಟ್ ಆಗಿ ವೀಕ್ ಮಾಡ್ಬಿಡ್ಬಹುದು ಅನ್ನೋ ಭಯ ಮಾತ್ರ ನನ್ನನ್ನ ದಿನಾಲೂ ಕಾಡ್ತಾ ಇದೆ. ಅವನು ಮುಂದೆ ಬಂದು ನಿಂತಾಗ ನನ್ನ ಕೈಯಿಂದ ನನ್ನ ಇಡೀ ಭಾವನೆಗಳನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗದೆ ಹೋದ್ರೆ ಆಮೇಲೆ ಲೈಫ್ ಲಾಂಗ್ ನಾನು ಕಣ್ಣೀರ್ ಹಾಕಿ ವಿಷಾದ ಪಡ್ಬೇಕಾಗುತ್ತೆ ಅನ್ನೋದೇ ನನ್ನ ಟೆನ್ಷನ್. ಬಹುಶಃ ಅವನ್ ನನ್ನ ನೆನಪನ್ನ ಮರೆತು ತನ್ನ ಲೈಫ್ನಲ್ಲಿ ತುಂಬಾ ಹ್ಯಾಪಿಯಾಗಿ ಮುನ್ನಡೆದು ಸೆಟಲ್ ಆಗಿರಬಹುದು. ಯಾಕಂದ್ರೆ ಅವನ ಐಷಾರಾಮಿ ಲೈಫ್ನಲ್ಲಿ ನಾನು ಕೇವಲ ಕಳೆದು ಹೋದ ಒಂದು ಸಣ್ಣ ಹಳೆಯ ಪಾಠದ ತರಹ ಇದ್ದೆ ಅಷ್ಟೆ. ಆದ್ರೆ ಇವತ್ತಿಗೂ ನನ್ನ ಬದುಕಿನ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಆಶಿಕ್ ನನ್ನ ಹೃದಯದ ಆಳದಲ್ಲಿ ಹಾಗೆ ಸಿಲ್ಕಾಕೊಂಡಿದ್ದಾನೆ ಅನ್ನೋ ಸತ್ಯವನ್ನ ನಾನಂತೂ ಈ ಜನ್ಮದಲ್ಲಿ ನಿರಾಕರಿಸೋಕೆ ಸಾಧ್ಯನೇ ಇಲ್ಲ ರಿಷಬ್. ಅವನು ನನ್ನ ಪಾಲಿಗೆ ಕೇವಲ ಲೈಫ್ನ ಒಂದು ಹಳೆಯ ಪಾಠ ಖಂಡಿತ ಅಲ್ಲ. ಬದಲಾಗಿ ಅವನು ಇವತ್ತಿಗೂ ನಾನು ಮುನ್ನಡೆಯೋಕೆ ಯೋಚನೆ ಮಾಡದ ನನ್ನ ಬದುಕಿನ ಅಂತಿಮ ಗಮ್ಯಸ್ಥಾನವಾಗಿದ್ದಾನೆ. ನಾನೆಷ್ಟೋ ಬಾರಿ ಇದು ತಪ್ಪು ಅಂತ ನನ್ನ ಮನ್ಸಿಗೆ ನಾನೇ ದಿನಾಲು 100 ಬಾರಿ ತಿಳಿ ಹೇಳೋಕೆ ಟ್ರೈ ಮಾಡಿದ್ದೀನಿ. ಆದ್ರೆ ನನ್ನ ಈ ಮೂರ್ಖ ಹೃದಯ ಇವತ್ತಿಗೂ ಸದ್ದಿಲ್ಲದೆ ಕೇವಲ ಅವನ ಹಳೆಯ ನೆನಪಿನ ಪ್ರೀತಿಯನ್ನ ಮಾತ್ರ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದೆ. ಪಾಸ್ಟ್ನಲ್ಲಿ ನಮ್ಮ ಕೊನೆಯ ಭೇಟಿಯ ಸಮಯದಲ್ಲಿ ನಾನು ಆಶಿಕ್ ಕಣ್ಣುಗಳಲ್ಲಿ ಕಂಡ ಆ ಪ್ರೀತಿಯ ಭಾವನೆ ಇದೆಯಲ್ಲ,
ಅದನ್ನ ಸುಳ್ಳು ಅಂತ ನನ್ನ ಆತ್ಮಕ್ಕೆ ನಾನು ಹೇಗ್ ತಾನೇ ಕನ್ವಿನ್ಸ್ ಮಾಡ್ಲಿ ಹೇಳಿ? ಲೈಫ್‌ನಲ್ಲಿ ನಾನು ಯಾವಾಗ್ಲೆಲ್ಲ ಒಂಟಿತನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀನೋ, ಅವತ್ತೆಲ್ಲ ಅವನ ಆ ಮುಗ್ಧ ಕಣ್ಗಳ ನೆನಪು ಮಾತ್ರ ನನಗ್ ಬದುಕೋಕೆ ಚೈತನ್ಯದ ಧೈರ್ಯ ನೀಡ್ತಾ ಇತ್ತು. ಈ ಇಡೀ ಪಾಪಿ ಜಗತ್ನಲ್ಲಿ ನಾನು ಕೂಡ ಒಂದು ಮುಖ್ಯವಾದ ಮತ್ತೆ ತುಂಬಾ ಸ್ಪೆಷಲ್ ಆದ ಹೆಣ್ಣು ಅಂತ ನನ್ನನ್ನ ಒಳಗೊಳಗೆ ಫೀಲ್ ಮಾಡಿಸ್ತಾ ಇತ್ತು. ಆದ್ರೆ ಇದೆಲ್ಲದ್ರ ಮಧ್ಯೆ ಇವತ್ತು ಇನ್ನೊಂದು ಸತ್ಯ ಕಣ್ಮುಂದೆ ಇದೆ ರಿಷಬ್ ಅವ್ರೆ. ನನ್ನ ರಿಲೇಶನ್‌ಶಿಪ್ ಕೇವಲ ಒಂದು ಭ್ರಮೆಯ ಕಾಕತಾಳೀಯದಿಂದ ಮಾತ್ರ ಸ್ಟಾರ್ಟ್ ಆಗಿತ್ತು. ಮತ್ತೆ ಇವತ್ತು ಅದೇ ಭ್ರಮೆಯಲ್ಲೇ ಕಂಪ್ಲೀಟ್ ಆಗಿ ಎಂಡ್ ಆಗಿದೆ. ಆದ್ರೆ ಆ ಒಂದು ಸುಂದರ ಭ್ರಮೆಯಲ್ಲೂ ಎಂತಹದೋ ಒಂದು ಅದ್ಭುತವಾದ ವಿಶೇಷ ಶಕ್ತಿ ಇತ್ತು ರಿಷಬ್ ಅವ್ರೆ. ಪಾಸ್ಟ್‌ನಲ್ಲಿ ಆ ಭ್ರಮೆ ಮೊದಲ ಬಾರಿಗೆ ಸ್ಟಾರ್ಟ್ ಆದಾಗ ಇತ್ತ ಆಶಿಕ್‌ನ ಇಡೀ ಬಿಸ್ನೆಸ್ ಲೈಫ್ ಸೂಪರ್ ಆಗಿ ಇಂಪ್ರೂವ್ ಆಗಿ ಸೆಟಲ್ ಆಯ್ತು. ಆಮೇಲೆ ಕೊನೆಗೆ ಅವನಿಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದೆ ಅನ್ನೋ ಸತ್ಯ ನನಗೆ ರಿಯಲೈಸ್ ಆದಾಗ ಇತ್ತ ನನ್ನ ಬದುಕು ಕೂಡ ಆ ನರಕದಿಂದ ಆಚೆ ಬಂದು ಕಂಪ್ಲೀಟ್ ಆಗಿ ಸುಂದರವಾಗಿ ಚೇಂಜ್ ಆಯ್ತು. ಆದ್ರೆ ಇವರಿಬ್ರ ಮಧ್ಯೆ ಇರೋ ಒಂದೇ ಒಂದು ಬಿಗ್ ಡಿಫ್ರೆನ್ಸ್ ಏನಂದ್ರೆ ಅವತ್ತು ಅವನು ಆ ಪ್ರೀತಿಯ ಭ್ರಮೆಯಲ್ಲಿದ್ದಾಗ ನಾನು ಸದಾ ಅವನ ಬೆನ್ ಹಿಂದೆ ಅವನ ಜೊತೆನೇ ಇದ್ದೆ. ಆದ್ರೆ ಇವತ್ತು ಅವನು ನನ್ನನ್ನ ಅತಿಯಾಗಿ ಪ್ರೀತಿಸ್ತಾನೆ ಅನ್ನೋ ಸತ್ಯ ನನಗೆ ಪೂರ್ತಿಯಾಗಿ ಅರ್ಥವಾಗುವಷ್ಟರಲ್ಲಿ ಇವತ್ತಿಗೆ ಪರಿಸ್ಥಿತಿ ಕಂಪ್ಲೀಟ್ ಉಲ್ಟಾ ಆಗಿದೆ. ಅವನು ನನ್ನಿಂದ ಎಷ್ಟೋ ಮೈಲಿ ದೂರ ಹೋಗಿದ್ದಾನೆ. ಇರ್ಲಿ ಬಿಡಿ, ಇನ್ಮೇಲೆ ಆ ಹಳೆಯ ಇತಿಹಾಸ ಮಾತಾಡಿ ಲೈಫ್ನಲ್ಲಿ ಯಾವುದೇ ಯೂಸ್ ಖಂಡಿತ ಇಲ್ಲ. ಇವತ್ತು ನನಗೆ ಆಫೀಸ್ಗೆ ಹೋಗಿ ಅವನ ಮುಂದೆ ನಿಲ್ಲೋಕೆ ಇಷ್ಟ ಇಲ್ಲದೆ ಇದ್ರೂ ಪರವಾಗಿಲ್ಲ. ಬೇರೆ ದಾರಿ ಇಲ್ಲದೆ ನಾಳೆ ಬೆಳಿಗ್ಗೆ ಆಫೀಸ್ನಲ್ಲಿ ಅವನ ಮುಖಾಮುಖಿ ಎದುರಿಸಲೇಬೇಕಾದ ಅನಿವಾರ್ಯತೆ ಬಂದಿದೆ. ಯಾಕಂದ್ರೆ ಇವತ್ತಿನ ಈ ಕಂಡೀಷನ್ ಅಲ್ಲಿ ಈ ಕೆಲಸನ ಸಡನ್ ಆಗಿ ರಿಸೈನ್ ಮಾಡಿಬಿಟ್ಟು ಹೋಗೋ ಸ್ಥಿತಿಲಿ ನಾನಂತೂ ಖಂಡಿತ ಇಲ್ಲ. ನಾನು ಕಳೆದ 2 ವರ್ಷದಿಂದ ಈ ಹೊಸ ಸಿಟಿಯಲ್ಲಿ ಏನೆಲ್ಲ ಕಷ್ಟಪಟ್ಟು ಹೋರಾಟ ಮಾಡಿದ್ದೀನೋ ಅದೆಲ್ಲವೂ ಕೇವಲ ನನ್ನ ಈ ಇಬ್ರು ಮುಗ್ಧ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮಾತ್ರ ಮಾಡಿದ್ದು. ಕೇವಲ ನನ್ನ ಈ ಒಂದು ಸಣ್ಣ ಹೆದರಿಕೆಯ ನಿರ್ಧಾರದಿಂದ ನನ್ನ ಮಕ್ಕಳು ಫ್ಯೂಚರನ್ನ ಜನ್ಮದಲ್ಲೂ ರಿಸ್ಕ್ ಒಳಗಡೆ ತಳ್ಳೋಕೆ ರೆಡಿ ಇಲ್ಲ. ಆದ್ರೆ ಆಫೀಸ್ನಲ್ಲಿ ಕೆಲಸ ಮಾಡುವಾಗ ನಾನೊಂದು ವಿಷಯ ಕಂಪ್ಲೀಟ್ ಆಗಿ ಮೈಂಡ್ನಲ್ಲಿ ಇಟ್ಕೋಬೇಕು. ಆ ಆಶಿಕ್‌ಗೆ ಯಾವುದೇ ಕಾರಣಕ್ಕೂ ನನ್ನ ಮಗ ಆಯುಷ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಕೂಡ ಸಿಗಬಾರ್ದು. ಒಂದು ವೇಳೆ ಅವನಿಗೆ ಸತ್ಯ ಗೊತ್ತಾದ್ರೆ ಮುಂದೆ ನಮ್ಮ ಲೈಫ್ ಏನಾಗಬಹುದು ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ. ಸರಿ, ಇವತ್ತಿಗೆ ಆಶಿಕ್ ಇನ್ಯಾರೋ ಅನ್ವಿತಾಳನ್ನ ಮದುವೆ ಆಗ್ತಾ ಇದ್ದಾನೆ ಅಂದಮೇಲೆ ಮರಳಿ ಅವನು ನನ್ನ ಲೈಫ್ ಒಳಗಡೆ ಬರೋ ಚಾನ್ಸಸ್ ಕಂಪ್ಲೀಟ್ ಆಗಿ ಝೀರೋ ಇದೆ ಅಂತ ನನಗೂ ಗೊತ್ತು. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಈ ವಿಚಿತ್ರ ಕಾಕತಾಳೀಯಗಳಿವೆಯಲ್ಲ, ಇವು ದಿನಾಲೂ ನನ್ನ ಲೈಫ್ನಲ್ಲಿ ಅತಿ ಹೆಚ್ಚು ಬಾರಿ ನಾನ್ ಸ್ಟಾಪ್ ಆಗಿ ನಡೀತಾನೆ ಇರುತ್ತೆ. ನನ್ನ ಲೈಫ್ನಲ್ಲಿ ಯಾವಾಗಲೆಲ್ಲ ಇಂತಹ ಸಡನ್ ಚೇಂಜಸ್ ನಡೆದಿದೆಯೋ ಅವತ್ತೆಲ್ಲ ನನ್ನ ಇಡೀ ಬದುಕಿನ ದಿಕ್ಕೆ ಕಂಪ್ಲೀಟ್ ಆಗಿ ಉಲ್ಟಂ ಪಲ್ಟಾ ಆಗಿ ಹೋಗಿದೆ. ಆದ್ರೆ ಇವತ್ತು ಯಾಕೋ ಗೊತ್ತಿಲ್ಲ ರಿಷಬ್ ಅವ್ರೆ, ನಾಳೆ ಬೆಳಿಗ್ಗೆ ಬರೋ ಆ ಹೊಸ ಬದಲಾವಣೆಯನ್ನ ಫೇಸ್ ಮಾಡೋಕೆ ನನ್ನ ಆತ್ಮಕ್ಕೆ ಒಳಗೊಳಗೆ ಒಂತರಹದ ಭೀಕರ ಭಯ ಕಾಡ್ತಾ ಇದೆ ಎನ್ನುತ್ತಾ ಅನ್ವಿತಾ ಕಣ್ಣೀರ್ ಹಾಕಿದ್ಲು. ಅನ್ವಿತಾ ತನ್ನ ಇಡೀ ಹೃದಯದ ಆಳದಲ್ಲಿ ತುಂಬಿದ್ದ ಪ್ರತಿಯೊಂದು ಮಾತುಗಳನ್ನ ಇವತ್ತು ರಿಷಬ್ ಮುಂದೆ ತುಂಬಾ ಮುಕ್ತವಾಗಿ ಹೇಳ್ತಾ ಇದ್ರೆ ಇತ್ತ ಡಾಕ್ಟರ್ ರಿಷಬ್ ಮಾತ್ರ ಅವಳ ಆ ಇಡೀ ನೋವಿನ ಕಥೆಯನ್ನ ಒಂದು ಸಣ್ಣ ಮಾತು ಆಡದೆ ತುಂಬಾ ಸೈಲೆಂಟ್ ಆಗಿ ಕಣ್ ತುಂಬಿಕೊಂಡು ಕೇಳ್ತಾ ಇದ್ದ. ಆದ್ರೆ ಅವನ ಹೃದಯದ ಆಳದಲ್ಲೂ ಇವತ್ತು ಎಂತಹದೋ ಒಂದು ತಡೆಯಲಾರದಷ್ಟು ತೀವ್ರವಾದ ಆಲೋಚನೆ ಅವನನ್ನ ಒಳಗೊಳಗೆ ತುಂಬಾ ವರ್ಷಗಳಿಂದ ನಾನ್ ಸ್ಟಾಪ್ ಆಗಿ ಕಾಡ್ತಾ ಇತ್ತು. ಇಷ್ಟು ದಿನ ತಾನು ಕಣ್ಣಾರೆ ನೋಡಿದ ಈ ಅನ್ವಿತಾ ಇಡೀ ಹೃದಯದಿಂದ ಇಷ್ಟೊಂದು ಪ್ಯೂರ್ ಆಗಿದ್ದಾಳೆ, ಒಳ್ಳೆಯತನದ ಉದ್ದೇಶದಲ್ಲಿ ಬೆಟ್ಟದ ತರಹ ದೃಢವಾಗಿ ನಿಂತಿದ್ದಾಳೆ ಮತ್ತು ಲೈಫ್ನಲ್ಲಿ ಇಷ್ಟೊಂದು ಅದ್ಭುತವಾಗಿ ಪ್ರೀತಿ ಕೊಡೋ ಈ ಮುಗ್ಧ ಅನ್ವಿತಾಳಿಗೆ ತನ್ನ ಲೈಫ್ನ ಅದೃಷ್ಟದ ಭಾಗವಾಗಿ ಒಂದು ಸುಂದರ ಸಂಗಾತಿಯಾಗಿ ಇರೋಕೆ ಯಾಕ ಆ ದೇವರಿಗೆ ಇಷ್ಟ ಇರಲಿಲ್ಲ ಅಂತ ರಿಷಬ್ಗೆ ಒಳಗೊಳಗೆ ತೀವ್ರವಾಗಿ ನೊಂದ್ಕೊಳ್ತಾ ಇದ್ದ. ಅವನು ಫಸ್ಟ್ ಟೈಮ್ ಕಾಲೇಜ್ ಲೈಫ್ನಲ್ಲಿ ಅನ್ವಿತಾಳನ್ನ ಭೇಟಿಯಾದ ಆ ಮೊದಲ ದಿನದಿಂದಲೇ ತನ್ನ ಹೃದಯದಲ್ಲಿದ್ದ ಅವಳ ಮೇಲಿನ ಆ ಸಾಫ್ಟ್ ಕಾರ್ನರ್ ಅನ್ನ ಯಾವತ್ತೂ ತನ್ನ ಪರ್ಸನಲ್ ಲಿಮಿಟ್ಸ್ ದಾಟಕ್ಕೆ ಬಿಡದೆ ಕೇವಲ ಫ್ರೆಂಡ್ಶಿಪ್ನ ವ್ಯಾಪ್ತಿಯಲ್ಲೇ ತುಂಬಾ ಜವಾಬ್ದಾರಿಯಿಂದ ಕಾಪಾಡ್ಕೊಂಡು ಬಂದಿದ್ದ. ಯಾಕಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು
ಈ ಅನ್ವಿತಾ ಕೇವಲ ಆ ಆಶಿಕ್ ಜೋಯಿಸ್‌ನನ್ನ ಮಾತ್ರ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತಾಳೆ ಅಂತ. ಅದಕ್ಕೆ ಅತಿ ದೊಡ್ಡ ಲೈಫ್ ಪ್ರೂಫ್ ಯಾವ್ದಿತ್ತು ಅಂದ್ರೆ, ಇವತ್ತು ಆ ಆಶಿಕ್ ತನ್ನ ಪಕ್ಕದಲ್ಲಿ ಇಲ್ಲದೆ ಇದ್ರೂ ಕೂಡ ಅನ್ವಿತಾ ಇನ್ಯಾವೊಬ್ಬ ಮೂರನೇ ಪುರುಷನನ್ನ ತನ್ನ ಲೈಫ್ ಒಳಗಡೆ ಜೀವನ ಸಂಗಾತಿಯಾಗಿ ಸೇರಿಸ್ಕೊಳ್ಳೋಕೆ ಒಪ್ಪದೆ ಕೇವಲ ತನ್ನ ಮಗುವಿನ ಜೊತೆ ಇಡೀ ಲೈಫ್ ಒಂಟಿಯಾಗಿಯೇ ಕಳೆಯೋಕೆ ಕಂಪ್ಲೀಟ್ ರೆಡಿ ಆಗಿದ್ದಾಳೆ ಅನ್ನೋದು ಮಾತ್ರ ಸರಿ. ಇದಕ್ಕೆ ಕೇವಲ ಆಶಿಕ್ ಮಾತ್ರ ಕಾರಣ ಖಂಡಿತ ಆಗಿರ್ಲಿಲ್ಲ. ಪಾಶ್‌ನಲ್ಲಿ ವಿರಾಜ್ ಅವಳಿಗೆ ನೀಡಿದ್ದ ಕಹಿ ನೆನಪುಗಳಿವೆಯಲ್ಲ, ಅದು ಇವತ್ತಿಗೂ ಅವಳ ಮನಸ್ಸನ್ನ ಹೊರಗಿನ ಯಾವೊಬ್ಬ ಹೊಸ ಪುರುಷನನ್ನ ಅಷ್ಟು ಈಸಿಯಾಗಿ ನಂಬೋಕೆ ಒಂಚೂರು ಬಿಡ್ತಾ ಇರ್ಲೇ ಇಲ್ಲ. ರಿಷಬ್ ಒಂದು ಸೆಕೆಂಡ್ ಕೂಡ ಕಣ್ಣಲ್ಲಾಡಿಸ್ದೆ ಇದೇ ತರ ತನ್ನ ಮುಖವನ್ನೇ ಸೈಲೆಂಟ್ ಆಗಿ ದಿಟ್ಟಿಸಿ ನೋಡ್ತಾ ಇರೋದನ್ನ ನೋಡಿ ಅನ್ವಿತಾಗೆ ಸಡನ್ ಆಗಿ ಒಂದು ಫೀಲಿಂಗ್ ಬಂತು. ಬಹುಶಃ ಇವನು ನನ್ನ ನೋವಿನ ಮಾತು ಕೇಳೋ ಬದಲು ತನ್ನದೇ ಆದ ಇನ್ಯಾವುದೋ ಆಲೋಚನೆಯಲ್ಲಿ ಕಳೆದು ಹೋಗಿದ್ದಾನೆ ಅಂತ. ಅವಳು ತಕ್ಷಣ ತನ್ನ ಕೈಯಿಂದ ಅವನ ಭುಜವನ್ನ ಮೆಲ್ಲಗಲ್ಲಾಡಿಸಿ ತನ್ನ ಮುದ್ದಾದ ಹುಬ್ಬುಗಳನ್ನ ಲೈಟ್ ಆಗಿ ಗಂಟಿಕ್ತಾ ಕ್ಯೂಟ್ ಆಗಿ ಕೇಳಿದ್ಲು. ರಿಷಬ್ ಅವ್ರೆ, ನೀವು ಇಷ್ಟೊತ್ತಿಂದ ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಾ ಅಥವಾ ಮೈಂಡ್ ನಲ್ಲಿ ಇನ್ಯಾವುದೋ ಜಗತ್ತಿನ ಬಗ್ಗೆ ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಹೇಳಿ? ಅನ್ವಿತಾಳ ಆ ಕ್ಯೂಟ್ ಆದ ದೃಢವಾದ ಧ್ವನಿ ಕೇಳಿದ ತಕ್ಷಣವೇ ಇತ್ತ ಡಾಕ್ಟರ್ ರಿಷಬ್‌ನ ತುಟಿಗಳ ಮೇಲೆ ಒಂದು ಸುಂದರವಾದ ಸಾಫ್ಟ್ ನಗು ತಾನಾಗಿಯೇ ಮೂಡಿ ಬಂತು. ಅವನು ತುಂಬಾ ಮುಗುಳ್ನಗ್ತಾ ಅವಳ ಮುಖ ನೋಡಿ ಅತ್ಯಂತ ಫ್ರೆಂಡ್ಲಿ ಧ್ವನಿಯಲ್ಲಿ ರೇಗಿಸ್ತಾ ಹೇಳ್ದ. ಮೇಡಮ್, ಇಡೀ ಯೂನಿವರ್ಸಿಟಿಗೆ ಬಿಗ್ ಟಾಪರ್ ಆಗಿರೋ ಈ ನಮ್ಮ ಝಾನ್ಸಿ ರಾಣಿಯ ಮಾತನ್ನ ಕಿವಿ ಕೊಟ್ಟು ಕೇಳದೆ ಇರೋ ಸಣ್ಣ ಧೈರ್ಯ ಆದ್ರೂ ಇವತ್ತು ಈ ನಿಮ್ಮ ಡಾಕ್ಟರ್ಗಿರೋಕೆ ಸಾಧ್ಯನಾ ಹೇಳಿ? ಇರ್ಲಿ ಅನ್ವಿತಾ, ಇವತ್ತು ನಿನ್ನ ಹೃದಯದ ಒಳಗಡೆ ಎಂತಹ ದೊಡ್ಡ ಹೋರಾಟ ನಡೀತಾ ಇದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ರಿಯಲೈಸ್ ಆಗಿದೆ. ನೀನ್ ಇವಾಗ ಹೇಳಿದ ಹಾಗೆ ಆ ವಿಚಿತ್ರ ಕಾಕತಾಳೀಯ ಅನ್ನೋದು ನಿಜಕ್ಕೂ ನಿನ್ ಲೈಫ್ ನಲ್ಲಿ ಒಂದು ಬಿಗ್ ಸ್ಪೆಷಲ್ ಪ್ಲೇಸ್ ಪಡ್ಕೊಂಡಿದೆ ಅನ್ನೋದು ನೂರಕ್ಕೆ ನೂರು ಕರೆಕ್ಟ್ ಇದೆ. ಲೈಫ್ ನಲ್ಲಿ ಯಾವಾಗ್ಲೆಲ್ಲ ಆ ಕಾಕತಾಳೀಯ ನಿನ್ನ ಬದುಕಿಗೆ ಎಂಟರ್ ಆಗಿದೆಯೋ ಅವತ್ತೆಲ್ಲ ನಿನ್ ಲೈಫ್ ಒಳಗಡೆ ಒಂದು ಅದ್ಭುತವಾದ ಸುಂದರ ತಿರುವು ಮೂಡ್ ಬಂದಿದೆ. ಹಾಗಿದ್ರೆ ಇನ್ಯಾರಿಗ್ ಗೊತ್ತು ಅನ್ವಿತಾ, ಈ ಬಾರಿಯೂ ಆ ದೇವ್ರು ನಿನ್ ಲೈಫ್ ಒಳಗಡೆ ಇನ್ಯಾವುದೋ ಒಂದು ಬ್ಯೂಟಿಫುಲ್ ಟ್ವಿಸ್ಟ್ ಕೊಡಕಂತಾನೆ ಆ ಆಶಿಕ್‌ನನ್ನ ಮತ್ತೆ ನಿನ್ ಕಣ್ಮುಂದೆ ತಂದ್ ನಿಲ್ಸಿರ್ಬಹುದು ಅಲ್ವಾ? ಆದ್ರೆ ನನ್ ಪರ್ಸನಲ್ ಅನಿಸಿಕೆ ಪ್ರಕಾರ ನೀನ್ ಇವಾಗ ಈ ವಿಷಯದ ಬಗ್ಗೆ ಅತಿಯಾಗಿ ಓವರ್ ಥಿಂಕಿಂಗ್ ಮಾಡಿ ನಿನ್ ಮನ್ಸನ್ನ ನೀನೇ ಫೋರ್ಸ್ ಮಾಡಿ ಕೆಡಿಸ್ಕೊಳ್ತಾ ಇದ್ಯಾ. ಇವತ್ತು ಆಫೀಸ್‌ನಲ್ಲಿ ನಿನ್ ಮುಖ ನೋಡೋದ್ರಿಂದ ಆ ಆಶಿಕ್ ಜೋಯಿಸ್ ಲೈಫ್‌ಗೆ ಯಾವುದೇ ಒಂದು ದೊಡ್ಡ ವ್ಯತ್ಯಾಸ ಖಂಡಿತ ಆಗೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಡೀ ನಮ್ಮ ರಾಣಾ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ಪಾಸ್ಟ್‌ನಲ್ಲಿ ಅವನ ಲೈಫ್ ಒಳಗಡೆ ಕೇವಲ ಒಂದು ಸುಂದರ ತಂಗಾಳಿಯ ತರಹ ಬಂದು ಸ್ವಲ್ಪ ದಿನದ ಪರಿಚಯದ ನಂತರ ಅಲ್ಲಿಂದ ಸೈಲೆಂಟ್ ಆಗಿ ಹೊರಟು ಹೋದ್ವೋ, ಪರ್ಫೆಕ್ಟ್ ಆಗಿ ಉಳಿದ ಜನರ ತರಹನೇ ಇವತ್ತು ನೀನು ಕೂಡ ಅವನ ಲೈಫ್‌ನಿಂದ ತುಂಬಾ ಮುಂಚಿತವಾಗಿಯೇ ದೂರ ಹೋಗಿದ್ಯಾ. ಒಂದು ವಿಷಯ ಮೈಂಡ್‌ನಲ್ಲಿ ಇಟ್ಕೋ ಅನ್ವಿತಾ, ಅವನಿವತ್ತು ಈ ಜಗತ್ನಲ್ಲಿ ನಂಬರ್ ಒನ್ ಬಿಲಿಯನಿಯರ್ ಉದ್ಯಮಿ ಆಶಿಕ್ ಜೋಯಿಸ್. ಅವನು ಯಾವುದೇ ಒಂದು ಸಾಮಾನ್ಯ ಲೋಕಲ್ ವ್ಯಕ್ತಿ ಖಂಡಿತ ಅಲ್ಲ. ಅವನ ಬ್ಯುಸಿನೆಸ್ ಸಾಮ್ರಾಜ್ಯದ ಇಷ್ಟೊಂದು ದೊಡ್ಡ ಜಂಜಾಟದ ಲೈಫ್‌ನಲ್ಲಿ ಇವತ್ತಿಗೆ ಪಾಸ್ಟ್‌ನ ಇಂತಹ ಹಳೆಯ ಸಣ್ಣ ಸಣ್ಣ ಸನ್ನಿವೇಶಗಳನ್ನ ದಿನಾಲೂ ನೆನಪು ಮಾಡ್ಕೊಂಡು ಕೂರೋಕೆ ಅವನ ಹತ್ರ ಟೈಮ್ ಇರಲ್ಲ. ಅವನು ತುಂಬಾ ಒಳ್ಳೆಯ ಕ್ಯಾರೆಕ್ಟರ್ ಇರೋ ವ್ಯಕ್ತಿ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಅಂಡ್ ಪಾಸ್ಟ್‌ನಲ್ಲಿ ನೀನು ಅವನ ಪ್ರಾಣ ಉಳ್ಸೋಕ್ ಮಾಡಿದ ಹೆಲ್ಪ್‌ಗೋಸ್ಕರ ಇವತ್ತು ಅವನಿಗೆ ನಿನ್ ಮೇಲೆ ಅಪಾರವಾದ ಕೃತಜ್ಞತೆ ಇರುತ್ತದೆ, ಅದು ಬೇರೆ ವಿಷಯ. ಆದ್ರೆ ನಾನ್ ಕಳೆದ ಕೆಲವು ದಿನಗಳಿಂದ ಹೊರಗಿನ ಮೀಡಿಯಾ ಅಂಡ್ ಬಿಸ್ನೆಸ್ ನ್ಯೂಸ್ಗಳಲ್ಲಿ ಏನೆಲ್ಲ ಸುದ್ದಿಗಳನ್ನ ನೋಡ್ತಾ ಇದ್ದೀನೋ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಆ ಆಶಿಕ್ ಜೋಯಿಸ್ ಇವತ್ತು ತನ್ನ ಪರ್ಸನಲ್ ಲೈಫ್‌ನ ರಿಲೇಶನ್‌ಶಿಪ್‌ನಲ್ಲಿ ಅನ್ವಿತಾ ಜೊತೆ ಹ್ಯಾಪಿಯಾಗಿ ಸೆಟಲ್ ಆಗಿದ್ದಾನೆ ಅನ್ನೋದು ಕ್ಲಿಯರ್ ಆಗಿದೆ. ಅವನು ಮೀಡಿಯಾ ಮುಂದೆ ತನ್ನ ವೈಯಕ್ತಿಕ ಲೈಫ್ ಬಗ್ಗೆ ಜಾಸ್ತಿ ಮಾತಾಡದೇ ಇದ್ರೂ ಪರವಾಗಿಲ್ಲ. ಆದ್ರೆ ಅವನು ಇಡೀ ಅಂತಾರಾಷ್ಟ್ರೀಯ ಬಿಸ್ನೆಸ್ ಮಾರುಕಟ್ಟೆಯಲ್ಲಿ ಯಶಸ್ಸಿನ ತುತ್ತ ತುದಿಗೆ ಏರ್ತಿರೋ ಇಡೀ ಸಕ್ಸಸ್ ಕ್ರೆಡಿಟ್ ಅನ್ನ ಅವನು ತುಂಬಾ ಪ್ರೀತಿಯಿಂದ ಇವತ್ತು ತನ್ನ ಭಾವಿ ಪತ್ನಿ ಅನ್ವಿತಾಳ ಆ ಪ್ರೀತಿಗೆ ಮಾತ್ರ ಅರ್ಪಿಸ್ತಾ ಇದ್ದಾನೆ. ಅವಳ ಆ ಪ್ರೀತಿನೇ ಇವತ್ತು ತನಗೆ ಜಗತ್ತಿನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಒಳ್ಳೆಯ ಕೆಲಸ ಮಾಡೋಕೆ ಧೈರ್ಯ ನೀಡಿದೆ ಅಂತ ಇವತ್ತೇ ಇಂಟರ್ವ್ಯೂನಲ್ಲಿ ಹೇಳಿದ್ದಾನೆ. ಅಂಡ್ ಇದ್ರ ಜೊತೆನೆ ಇವತ್ತು ನಾನು ಡಾಕ್ಟರ್ ಆಗಿ ನಿನ್ಗೆ ಹೇಳ್ಬಾರ್ದ ಇನ್ನೊಂದು ಅತ್ಯಂತ ಪ್ರಮುಖವಾದ
ಕರಾಳ ಸತ್ಯದ ಮಾತು ಕೂಡ ಇದೆ ಅನ್ವಿತಾ. ಆದ್ರೆ ಇವತ್ತು ಹೆಣ್ಣಾಗಿ ನಿನ್ಗೆ ಈ ಸತ್ಯ ಹೇಳೋದು ನನ್ಗೆ ಅನಿವಾರ್ಯವಾಗಿದೆ. ಕಳೆದ 2 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಆ ಆಶಿಕ್ ಜೋಯಿಶ್ ಮನ್ಸು ಮಾಡಿದ್ರೆ ಇಡೀ ಜಗತ್ತಿನ ತನ್ನ ಇಡೀ ಪವರ್ ಮತ್ತು ಹಣ ಯೂಸ್ ಮಾಡಿ ಈ ಸಣ್ಣ ಸಿಟಿಲಿರೋ ನಿನ್ನನ್ನ ಹುಡ್ಕೋದು ಅವನಿಗೆ ಒಂದು ಸೆಕೆಂಡ್ನ ಈಸಿ ಕೆಲಸ ಆಗಿತ್ತು. ಅದರಲ್ಲಿ ಯಾವುದೇ ದೊಡ್ಡ ಕಷ್ಟ ಇರಲೇ ಇಲ್ಲ. ಆದ್ರೆ ಅವನು ಈ ಕಳೆದ 2 ವರ್ಷದ ಲೈಫ್ನಲ್ಲಿ ನಿನ್ನನ್ನ ಎಲ್ಲೂ ಒಂದ್ ಸಣ್ಣ ಜಾಗದಲ್ಲೂ ಹುಡುಕೋಕೆ ಒಂದ್ ಸಣ್ಣ ಪ್ರಯತ್ನ ಕೂಡ ಮಾಡ್ಲೇ ಇಲ್ವಲ್ಲ ಅನ್ವಿತಾ. ಹೀಗಿರುವಾಗ ಇವತ್ತು ಆ ಆಶಿಕ್ ಜೋಯಿಸ್ ತನ್ನ ಪಾಸ್ಟ್ ಲೈಫ್ ಮರೆತು ತನ್ನ ಹೊಸ ಸಂಸಾರದ ಹಾದಿಯಲ್ಲಿ ತುಂಬಾ ಮುನ್ನಡೆದು ಸೆಟಲ್ ಆಗಿದ್ದಾನೆ ಅನ್ನೋದು 100ಕ್ಕೆ 100 ಕರೆಕ್ಟ್ ಆಗಿದೆ. ಇವಾಗ ಆ ಹಳೆಯ ಜಾಗದಲ್ಲೇ ಸಿಲುಕೊಂಡು ದಿನಾಲೂ ಒಳಗೊಳಗೆ ಹಿಂಸೆ ಅನುಭವಿಸ್ತಾ ಇರೋದು ಕೇವಲ ನೀನ್ ಮಾತ್ರ. ಅದಕ್ಕೆ ನಾನು ಹೇಳ್ತಾ ಇರೋದು, ಇನ್ಮೇಲಾದ್ರೂ ಆ ಹಳೆಯ ಸುಳ್ಳು ನೆನಪುಗಳನ್ನೆಲ್ಲ ಕಂಪ್ಲೀಟ್ ಆಗಿ ಮರೆತು ಲೈಫ್ನಲ್ಲಿ ನೆಮ್ಮದಿಯಿಂದ ಮುಂದೆ ಸಾಗು ಅನ್ವಿತಾ ಎಂದು ರಿಷಬ್ ತುಂಬಾ ಪ್ರಾಕ್ಟಿಕಲ್ ಆಗಿ ತಿಳಿ ಹೇಳ್ದ. ರಿಷಬ್ ಆಡಿದ ಪ್ರತಿಯೊಂದು ಸಾಲಿನ ಮಾತು ಇವತ್ತು ಬದುಕಿನ ವಾಸ್ತವಕ್ಕೆ ತಕ್ಕ ಹಾಗೆ ಸಮಂಜಸವಾಗಿ ಮತ್ತು 100ಕ್ಕೆ 100 ಕರೆಕ್ಟ್ ಆಗಿನೇ ಇತ್ತು. ಅದರಲ್ಲಿ ಯಾವುದೇ ಒಂದು ಸಣ್ಣ ಡೌಟ್ ಇರಲೇ ಇಲ್ಲ. ಆ ಒಂದು ಕ್ರಿಟಿಕಲ್ ಕ್ಷಣದಲ್ಲಿ ಅವನ್ನ ಆ ಹರಿತವಾದ ಸತ್ಯದ ಮಾತುಗಳಿಗೆ ತಿರುಗಿ ಆನ್ಸರ್ ಮಾಡಕ್ಕೆ ಇತ್ತ ಅನ್ವಿತಾಳ ಹತ್ರ ಒಳಗೊಳಗೆ ಯಾವುದೇ ಹೊಸ ಪದಗಳೇ ಸಿಗದೆ ಅವಳು ಒಂದೇ ಸೆಕೆಂಡ್ನಲ್ಲಿ ಕಂಪ್ಲೀಟ್ ಮೂಕಳಾಗಿ ಸೈಲೆಂಟ್ ಆದ್ಲು. ಅವಳು ಸ್ವಲ್ಪ ಸಮಯ ನಿಶ್ಶಬ್ದವಾಗಿ ಇದ್ದು ನಂತರ ಒಂದು ಆಳವಾದ ಉಸಿರು ತಗೊಂಡು ರಿಷಬ್ ಕಣ್ಣುಗಳನ್ನ ನೋಡ್ತಾ ತುಂಬಾ ಲೋ ಧ್ವನಿಯಲ್ಲಿ ಹೇಳಿದ್ಲು, ಗೊತ್ತು ರಿಷಬ್, ನನ್ನ ಈ ಪುಟ್ಟ ಲೈಫ್ ಒಳಗಡೆ ಬಂದ ಆ ಇಬ್ಬರು ಪ್ರಮುಖ ಪುರುಷರು ಇವತ್ತು ನನಗೆ ಬದುಕಿನ 2 ವಿಭಿನ್ನ ದೃಷ್ಟಿಕೋನಗಳನ್ನ ತುಂಬಾ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ಆ ಇಬ್ಬರ ಮಧ್ಯೆ ಸಿಲುಕಿರೋ ನನ್ನದೇ ಆದ ಈ 3ನೇ ಅಸ್ತಿತ್ವ ಇದೆಯಲ್ಲ, ಅದು ಇವತ್ತಿಗೆ ಈ ಸಮಾಜದ ಮುಂದೆ ಮಂದವಾಗಿ ಬಿಟ್ಟಿದೆ. ನನಗ್ ಗೊತ್ತಿಲ್ಲ ರಿಷಬ್ ಅವ್ರೆ, ನನ್ನ ಲೈಫ್ನ ಪ್ರತಿಯೊಂದು ಸಣ್ಣ ವಿಷಯ ಬಂದಾಗ್ಲೂ ಯಾಕೆ ಮೊದಲು ಆ ವಿರಾಜ್ ದೃಷ್ಟಿಕೋನದಿಂದ ಯೋಚನೆ ಮಾಡ್ತೀನಿ ಅಂಡ್ ಆಮೇಲೆ ಮರುಕ್ಷಣವೇ ಆ ಆಶಿಕ್ ಜೋಯಿಸ್ ದೃಷ್ಟಿಕೋನದಿಂದ ಎಲ್ಲವನ್ನ ಜಡ್ಜ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ. ಈ ಇಬ್ರು ನೆನಪಿನ ಜಗತ್ತಿನಿಂದ ಹೊರಗೆ ಬಂದು ನನ್ನದೇ ಆದ ಸ್ವಂತ ದೃಷ್ಟಿಕೋನದಿಂದ ಈ ಪ್ರಪಂಚದ ಸನ್ನಿವೇಶಗಳನ್ನ ಕಣ್ಣಾರೆ ನೋಡಿ ಅರ್ಥ ಮಾಡ್ಕೊಳ್ಳೋ ಆ ಒಂದು ಸುಂದರ ದಿನ ನನ್ನ ಲೈಫ್ನಲ್ಲಿ ಯಾವಾಗ ಬರಬಹುದು ಹೇಳಿ. ಇವತ್ತು ಆ ಒಂದು ಬಿಗ್ ಚೇಂಜ್ ನನ್ನ ಆತ್ಮದಲ್ಲಿ ನಡೆದ ಆ ಒಂದೇ ದಿನ ನಿಜವಾದ ಅರ್ಥದಲ್ಲಿ ನನ್ನ ಈ ಹೊಸ ಬದುಕಿನ ಒಂದು ಸುಂದರವಾದ ಅದ್ಭುತ ಆರಂಭವಾಗುತ್ತೆ ರಿಷಬ್. ಸರಿ ಬಿಡಿ, ಇವಾಗಿದೆಲ್ಲ ಮಾತಾಡಿ ಯಾವುದೇ ಯೂಸ್ ಇಲ್ಲ. ಬಹುಶಃ ನೀವ್ ಹೇಳ್ತಿರೋದು ಕರೆಕ್ಟ್ ಇರ್ಬಹುದು. ನಾನೇ ಅತಿಯಾಗಿ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ. ಅನ್ವಿತಾ ಇನ್ಮೇಲೆ ಈ ಸಂಭಾಷಣೆಯನ್ನ ಜಾಸ್ತಿ ಬೆಳೆಸೋದು ಬೇಡ ಅಂತ ಸೈಲೆಂಟ್ ಆಗಿ ಆ ವಿಷಯವನ್ನ ಅಲ್ಲಿಗೆ ಸ್ಟಾಪ್ ಮಾಡೋಕೆ ಡಿಸೈಡ್ ಮಾಡಿದ್ಲು. ರಿಷಬ್ ಕೂಡ ತುಂಬಾ ಜಾಣತನದಿಂದ ತಲೆ ಆಡಿಸಿ ಅವಳ ಮಾತಿಗೆ ಒಪ್ಪಿಗೆ ಸೂಚಿಸ್ದ. ತದನಂತರ ಅನ್ವಿತಾ, ಬನ್ನಿ ರಿಷಬ್, ಒಳಗ್ ಹೋಗೋಣ ಅಂತ ಕರೆದ್ಲು. ಇಬ್ರು ಸದ್ದಿಲ್ದೆ ನಡೆದು ಬಂದು ಹಾಲ್ ಒಳಗಡೆ ಜಾಯಿನ್ ಆದ್ರು. ಅಲ್ಲಿಗೆ ಬಂದಿದ್ದ ಪುರೋಹಿತರಿಗೆ ತುಂಬಾ ಭಕ್ತಿಯಿಂದ ಊಟ ತಿಂಡಿ ಹಾಕಿ ಕಳಿಸಿದ್ಮೇಲೆ ಆಮೇಲೆ ಮನೇಲಿದ್ದ ಉಳಿದ ಎಲ್ರು ಒಟ್ಟಾಗಿ ಕುಳಿತು ರಾತ್ರಿಯ ಭೋಜನ ಮುಗಿಸುವಷ್ಟರಲ್ಲಿ ಆವಾಗಲೇ ಟೈಮ್ ಸರಿಯಾಗಿ ರಾತ್ರಿ 8 ಗಂಟೆ ಆಗ್ಬಿಟ್ಟಿತ್ತು. ಇನ್ಮೇಲೆ ತಡ ಮಾಡೋದ್ ಬೇಡ ಅಂತ ಅನ್ವಿತಾ ತನ್ನ ಇಬ್ರು ಮಕ್ಕಳನ್ನ ಕರ್ಕೊಂಡು ವಾಪಸ್ ಫ್ಲಾಟ್ಗೆ ಹೋಗೋ ಬಗ್ಗೆ ಮಾತಾಡಿದಾಗ ಇತ್ತ ಗೆಳತಿ ರಿಧಿಮಾ ತಕ್ಷಣವೇ ಅವಳ ಕೈ ಹಿಡಿದು, ಪ್ಲೀಸ್ ಅನ್ನು, ಇವತ್ ರಾತ್ರಿ ನೀನೆಲ್ಲೂ ಹೋಗ್ಬೇಡ, ನಮ್ಮನೆಯಲ್ಲೇ ಎಲ್ರೂ ಒಟ್ಟಿಗೆ ಇರೋಣ ಅಂತ ಫೋರ್ಸ್ ಮಾಡಿದ್ಲು. ಆದ್ರೆ ಅನ್ವಿತಾ ಮಕ್ಕಳಿಗೆ ಬೆಳಿಗ್ಗೆ ಬೇಗನೆ ಶಾಲೆಯ ಬ್ಯುಸಿ ಸ್ಕೆಡ್ಯೂಲ್ ಇದೆ ಮತ್ತು ತನಗೂ ನಾಳೆ ಬೆಳಿಗ್ಗೆ ಆಫೀಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ರೇಖಾ ಅವರ ನೆಪ ಹೇಳಿ ತುಂಬಾ ಸಾಫ್ಟ್ ಆಗಿ ಅವಳ ವಿನಂತಿಯನ್ನ ನಿರಾಕರಿಸಿದ್ಲು. ರಿಧಿಮಾ ಕೂಡ ಅನ್ವಿತಾಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಆಫೀಸ್ನ ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ ಅನ್ನೋ ಪ್ರಾಯೋಗಿಕ ವಿಷಯ ತಿಳಿದಿದ್ರಿಂದ ಅವಳಿನ್ನು ಜಾಸ್ತಿ ಫೋರ್ಸ್ ಮಾಡದೆ ತುಂಬಾ ಹ್ಯಾಪಿಯಾಗಿ ಒಪ್ಕೊಂಡ್ಲು. ಅನ್ವಿತಾ ಆ ರಾತ್ರಿಯೇ ತನ್ನ ಮಕ್ಕಳೊಂದಿಗೆ ತುಂಬಾ ಸೇಫ್ ಆಗಿ ವಾಪಸ್ ತನ್ನ ಫ್ಲಾಟ್ಗೆ ಬಂದು ತಲುಪಿದ್ಲು. ಆದ್ರೆ ಮನೆಗ್ ಬಂದ ಮೇಲೂ ಆ ಇಬ್ರು ಪುಟ್ಟ ಮಕ್ಕಳು ದಿನವಿಡೀ ಓಡಾಡಿ ಸುಸ್ತಾಗಿದ್ರಿಂದ ಬೆಡ್ ಮೇಲ್ ಮಲಗಿದ ತಕ್ಷಣನೇ ತುಂಬಾ ಬೇಗ ಗಾಢವಾದ ನಿದ್ದೆಗೆ ಜಾರಿದ್ರು. ಇತ್ತ ಅನ್ವಿತಾಳಿಗೆ ಮಾತ್ರ ಮೈಂಡ್ ಟೆನ್ಷನ್ ಇಂದ ಕಣ್ಣಿಗೆ ಒಂಚೂರು ನಿದ್ದೆಯೇ ಬರ್ತಾ ಇರ್ಲಿಲ್ಲ.
ಅವಳು ಸುಮ್ಮನೆ ಕೂರಕ್ಕೆ ಇಷ್ಟ ಇಲ್ಲದೆ ತಕ್ಷಣವೇ ತನ್ನ ಅಫಿಷಿಯಲ್ ಲ್ಯಾಪ್ಟಾಪ್ ಓಪನ್ ಮಾಡಿದ್ಲು. ಗೂಗಲ್ ಸರ್ಚ್ ವೆಬ್ಸೈಟ್ಗೆ ಹೋಗಿ ಇಡೀ ಸಿಟಿಯಲ್ಲಿ ಸೌಂಡ್ ಮಾಡ್ತಾ ಇರೋ ತಮ್ಮ ಕಂಪ್ನಿ ಅಂಡ್ ಆ ಜೋಯಿಶ್ ಇಂಡಸ್ಟ್ರೀಸ್ನ ವಿಲೀನದ ಲೇಟೆಸ್ಟ್ ಬಿಸ್ನೆಸ್ ನ್ಯೂಸ್ಗಳನ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಸರ್ಚ್ ಬಟನ್ ಒತ್ತಿದ ತಕ್ಷಣವೇ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಸಾಲು ಸಾಲು ಟಾಪ್ ಬಿಸ್ನೆಸ್ ವೆಬ್ಸೈಟ್ಗಳ ಲಿಸ್ಟ್ ಓಪನ್ ಆಯಿತು. ಆ ಪ್ರತಿಯೊಂದು ವೆಬ್ಸೈಟ್ ಪೇಜ್ನಲ್ಲೂ ತಮ್ಮ ಆಫೀಸ್ ಬಿಲ್ಡಿಂಗ್ನ ಇಡೀ ಫೋಟೋಗಳು ಅಂಡ್ ತಮ್ಮ ಕಂಪನಿ ಮಾಲೀಕರಾಗಿದ್ದ MD ಸಾಹೇಬರ ಎಕ್ಸೈಟ್ಮೆಂಟ್ನ ಇಡೀ ವಿವರಗಳು ಕ್ಲಿಯರ್ ಆಗಿ ಪ್ರಿಂಟ್ ಆಗಿದ್ವು. ಅದ್ರ ಜೊತೆನೆ ಆ ಸ್ಕ್ರೀನ್ ಮೇಲೆ ಜಗತ್ತಿನ ಬಿಗ್ ಬಿಸ್ನೆಸ್ ಐಕಾನ್ ಆಶಿಕ್ ಜೋಯಿಸ್ನ ಎಷ್ಟೋ ಹೊಸ ಹೊಸ ಫೋಟೋಗಳು ಸಾಲಾಗಿ ಕಾಣಿಸ್ಕೊಂಡ್ವು. ಅನ್ವಿತಾ ಒಳಗೊಳಗೆ ವಿಪರೀತ ಭಾವುಕಳಾಗಿ ತನ್ನ ನಡುಗ್ತಿದ್ದ ಕೈಗಳಿಂದ ಆಶಿಕ್ ಫೋಟೋ ಇರೋ ಆ ಆರ್ಟಿಕಲ್ ಪೋಸ್ಟರ್ ಅನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿದ್ಲು. ಅವಳು ಹಾಗೆ ಮೌನವಾಗಿ ಸ್ಕ್ರೀನ್ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬರ್ತಾ ಇರುವಾಗಲೇ ಸಡನ್ ಆಗಿ ಅವಳ ಕಣ್ಗಳು ಅಲ್ಲಿರೋ ಒಂದು ಅತ್ಯಂತ ಸುಂದರವಾದ ಇಂಟೆನ್ಸ್ ಫೋಟೋ ಮೇಲೆ ಬಿದ್ವು. ಆ ಚಿತ್ರ ಇನ್ಯಾರದ್ದೂ ಆಗಿರ್ಲಿಲ್ಲ. ಅದು ಇವತ್ತು ಇಡೀ ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿರೋ ಆಶಿಕ್ ಜೋಯಿಶ್ ಅಂಡ್ ಅವನ ಭಾವಿ ಪತ್ನಿ ಅನ್ವಿತಾ ಇಬ್ರು ಒಟ್ಟಿಗೆ ನಿಂತಿದ್ದ ಅಫಿಷಿಯಲ್ ಫೋಟೋ ಆಗಿತ್ತು. ಅನ್ವಿತಾಗೆ ಆ ಕ್ಷಣದಲ್ಲಿ ಇಷ್ಟ ಇಲ್ದಿದ್ರು ಕೂಡ ಅವಳ ಕೈ ತಾನಾಗಿಯೇ ಹೋಗಿ ಆ ಫೋಟೋದ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ತು. ಅದು ಬ್ರೇಕಿಂಗ್ ಲೇಖನದ ಪ್ರತಿಯ ತರಹ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಆ ಫೋಟೋ ಒಳಗಡೆ ಒಂದು ಅತ್ಯಂತ ಅದ್ಭುತವಾದ ಕೆತ್ತನೆ ಮಾಡಲಾಗಿದ್ದ ಒಂಟಿ ಬಿಳಿ ರಾಜಮನೆತನದ ರಾಯಲ್ ಸೋಫಾದ ಮೇಲೆ ಅನ್ವಿತಾ ಕೆಂಪು ಬಣ್ಣದ ಆಫ್ ಶೋಲ್ಡರ್ ಗೌನ್ ಧರಿಸಿ ಅಕ್ಷರಶಃ ದೇವಲೋಕದ ಸುಂದರ ರಾಜಕುಮಾರಿಯ ತರಹ ತುಂಬಾ ಗರ್ವದಿಂದ ಕುಳಿತಿದ್ಲು. ಅಂಡ್ ಕರೆಕ್ಟ್ ಆಗಿ ಅವಳ ಪಕ್ಕದಲ್ಲೇ ಜಗತ್ತಿನ ಬಿಗ್ ಕಿಂಗ್ ತರಹ ಆಶಿಕ್ ಜೋಯಿಶ್ ಒಂದು ಅತ್ಯಂತ ರಾಯಲ್ ಕಪ್ಪು ಬಣ್ಣದ 3 ಪೀಸ್ ಸೂಟ್ ಧರಿಸಿ ಕಂಪ್ಲೀಟ್ ಕಾನ್ಫಿಡೆನ್ಸ್ ನಿಂದ ಗಂಭೀರವಾಗಿ ನಿಂತ್ಕೊಂಡಿದ್ದ. ಆ ಫೋಟೋವನ್ನ ಬ್ಲಾಂಕ್ ಆಗಿ ನೋಡ್ತಾ ಇದ್ರೆ ಈ ಭೂಮಿಯ ಮೇಲೆ ಕೇವಲ ಯುಗಕ್ಕೆ ಒಮ್ಮೆ ಮಾತ್ರ ಜನ್ಮ ತಾಳೋ ಒಂದು ಅತ್ಯಂತ ಅದ್ಭುತವಾದ ರಾಜಾರಾಣಿಯ ಅಮರ ಜೋಡಿಯ ತರಹನೇ ಅವರಿಬ್ಬರ ರೂಪ ಅಕ್ಷರಶಃ ಕಣ್ಣು ಕೋರೈಸುವಂತೆ ಕಾಣಿಸ್ತಾ ಇತ್ತು. ಅನ್ವಿತಾಗೆ ಆ ಕ್ಷಣದಲ್ಲಿ ಒಳಗೊಳಗೆ ಎಂತ ಹೊತ್ತು ತಡೆಯಲಾರದಷ್ಟು ತೀವ್ರವಾದ ಪೇನ್ ಅನ್ಸೋಕೆ ಸ್ಟಾರ್ಟ್ ಆಯ್ತು. ಅವಳು ತನ್ನ ಮನಸ್ಸಿಗೆ ತಾನೇ ಒಂದು ಸುಳ್ಳು ಸಮಾಧಾನ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಇವತ್ತು ಈ ಅನ್ವಿತಾ ಮಾತ್ರ ಆಶಿಕ್ ಜೋಯಿಶ್ ಲೈಫ್ಗೆ ಕಂಪ್ಲೀಟ್ ಆಗಿ ಸೂಟ್ ಆಗೋ ಪರ್ಫೆಕ್ಟ್ ಜೋಡಿ ಅಂತ. ವಾಸ್ತವವಾಗಿ ಈ ದಿನ ಅನ್ವಿತಾಳ ಮಾನಸಿಕ ಸ್ಥಿತಿ ತನ್ನ ಇಡೀ ಜೀವದ ಪ್ರೀತಿಯನ್ನ ಒಳಗೊಳಗೆ ಕಳ್ಕೊಂಡು ಆ ತೀವ್ರ ನೋವಿನ ಇಡೀ ಸಾಗರವನ್ನ ಎದೆಯ ಆಳದಲ್ಲಿ ಮೌನವಾಗಿ ಮುಚ್ಚಿಟ್ಕೊಂಡು ಲೈಫ್ ಲಾಂಗ್ ಒಂಟಿಯಾಗಿಯೇ ಕಳೆಯೋಕೆ ಗಟ್ಟಿಯಾಗಿ ಡಿಸೈಡ್ ಮಾಡಿರೋ ಒಂದು ನಿಜವಾದ ಅತೃಪ್ತ ಪ್ರೇಮಿಯ ಸ್ಥಿತಿಯ ತರಹನೇ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿತ್ತು. ಅಂಥದ್ರಲ್ಲಿ ಒಂದಿನ ಸಡನ್ ಆಗಿ ತನ್ನ ಇಡೀ ಪ್ರಾಣದಂತಿರೋ ಆ ಪ್ರೀತಿಯ ವ್ಯಕ್ತಿ ಇನ್ಯಾರದ್ದೋ ಲೈಫ್ ಒಳಗಡೆ ಹೋಗಿ ಎಷ್ಟೊಂದು ಹ್ಯಾಪಿಯಾಗಿ ಸೆಟಲ್ ಆಗಿದ್ದಾನೆ ಅನ್ನೋ ಲೈವ್ ಚಿತ್ರವನ್ನ ಕಣ್ಣಾರೆ ನೋಡಿದಾಗ ಆ ಪ್ರೇಮಿಯ ಒಳಗಿರೋ ಆ ಹೆಣ್ಣಿನ ಆತ್ಮ ಎಷ್ಟೊಂದು ಭೀಕರವಾಗಿ ಒಳಗೊಳಗೆ ನುಚ್ಚು ನೂರಾಗಿ ಮುರಿದು ಹೋಗುತ್ತೆ ಅಂತ ಊಹೆ ಮಾಡೋಕ್ಕೂ ಆಗಲ್ಲ. ಆ ಒಡೆದು ಹೋದ ಮನಸ್ಸಿನ ಚೂರುಗಳು ಹೊರಗಿನ ಯಾವೊಬ್ಬ ವ್ಯಕ್ತಿಗೂ ಕಣ್ಣಿಗೆ ಕಾಣಿಸೋದೇ ಇಲ್ಲ ನಿಜ. ಆದ್ರೆ ಅದ್ರ ಆ ಒಳಗಿರೋ ಹರಿತವಾದ ಪೇನ್ ದಿನಾಲು ಮನುಷ್ಯನ ಗಂಟಲನ್ನ ಉಸಿರುಗಟ್ಟಿಸಿ ಜೀವಂತವಾಗಿ ನರ್ಕ ತೋರಿಸುತ್ತೆ. ಆ ಕ್ರಿಟಿಕಲ್ ಕ್ಷಣದಲ್ಲಿ ಕಣ್ಣುಗಳಿಂದ ಕೆಳಗ್ ಬೀಳೋಕೆ ಕಣ್ಣೀರ್ ಕೂಡ ಒಳಗೊಳಗೆ ವಿಪರೀತವಾಗಿ ಭಯ ಪಡುತ್ತೆ. ಮನುಷ್ಯ ಆ ಭೀಕರ ಪರಿಸ್ಥಿತಿಯಿಂದ ಎಷ್ಟು ಬೇಗ ದೂರ ಓಡಿ ಹೋಗ್ಬೇಕು ಅಂತಾನೆ ದಿನಾಲು ಹಂಬಲಿಸ್ತಾ ಇರ್ತಾನೆ. ಆ ಪ್ರೇಮಿ ಕೇವಲ ತನ್ನ ಒಳಗಿರೋ ನೋವನ್ನ ಹತ್ತಿಕ್ಕೋಕೆ ಆ ವ್ಯಕ್ತಿ ತನಗಿಂತ ಆ ಬೇರೆ ಹುಡುಗಿಯ ಜೊತೆನೆ ಲೈಫ್ ತುಂಬಾ ಚೆನ್ನಾಗಿರ್ತಾನೆ ಅಂತ ತನಗ್ ತಾನೇ ಒಂದು ಸುಳ್ಳು ಉಪದೇಶ ನೀಡಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಇವತ್ತು ಅನ್ವಿತಾಳ ಪರಿಸ್ಥಿತಿಯು ಅದೇ ತರಹ ಇತ್ತು. ಅವಳ ಮುಂಭಾಗದಲ್ಲಿದ್ದ ಆ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದ್ದ ಆಶಿಕ್ ಮತ್ತು ಅನ್ವಿತಾಳ ಚಿತ್ರ ಇವತ್ತು ಇಡೀ ಜಗತ್ತಿನ ಅತ್ಯಂತ ಬೆಸ್ಟ್ ಬ್ಯೂಟಿಫುಲ್ ಫೋಟೋ ತರಹನೇ ಕಾಣಿಸ್ತಾ ಇತ್ತು ನಿಜ. ಆದ್ರೆ ಅಯ್ಯೋ ಎಂತಹ ದೌರ್ಭಾಗ್ಯ. ಆ ಫೋಟೋ ನೋಡಿದ ಆ ಮರುಕ್ಷಣವೇ ಅನ್ವಿತಾಳಿಗೆ ಇನ್ನು ತನ್ನ ಒಳಗಿನ ದುಃಖವನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಆಗದೆ ಅವಳ ಕಣ್ಗಳಿಂದ ಕಣ್ಣೀರು ಒಂದೇ ಸಮನೆ ಜಲಪಾತದ ತರಹ ಲ್ಯಾಪ್ಟಾಪ್ ಕೀಬೋರ್ಡ್ ಮೇಲೆ
ನಾನ್ ಸ್ಟಾಪ್ ಆಗಿ ಹರಿಯೋಕೆ ಸ್ಟಾರ್ಟ್ ಆಯ್ತು. ಅದು ಇಡೀ ಕೋಣೆಯ ಒಳಗಡೆ ತೀವ್ರವಾದ ನೋವು ಮತ್ತು ಸಂಕಟ ತುಂಬಿರೋ ಒಂದು ಅತ್ಯಂತ ವಿಚಿತ್ರವಾದ ದೃಶ್ಯವಾಗಿ ಚೇಂಜ್ ಆಗೋಯ್ತು. ಈ ಪ್ರಪಂಚದಲ್ಲಿ ಬದುಕಿರೋ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಈ ಹೆಣ್ಣಿನ ಆತ್ಮದ ಕಣ್ಣೀರಿನ ನಿಜವಾದ ಅರ್ಥ ಖಂಡಿತ ಅರ್ಥ ಆಗೋಕೆ ಸಾಧ್ಯನೇ ಇಲ್ಲ. ಕೇವಲ ಲೈಫ್ನಲ್ಲಿ ಈ ತರಹದ ಒಂದು ಅತ್ಯಂತ ಭೀಕರವಾದ ಹೃದಯ ವಿದ್ರಾವಕ ಭಾವನೆಯನ್ನ ತನ್ನ ಸ್ವಂತ ಲೈಫ್ನಲ್ಲಿ ಹತ್ರದಿಂದ ಅನುಭವಿಸಿ ನೊಂದಿರೋ ಆ ನಿಜವಾದ ಪ್ರೇಮಿಗಳಿಗೆ ಮಾತ್ರ ಇವತ್ತು ಅನ್ವಿತಾ ಪಡ್ತಿರೋ ಆ ಒಡಲಾಳದ ಪೇನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಬದುಕಿನ ಕೆಲವು ಕ್ರಿಟಿಕಲ್ ವಿಷಯಗಳಿವೆ ಅಲ್ಲ, ಅದನ್ನ ಕೇವಲ ಪುಸ್ತಕದಲ್ಲಿ ಓದಿ ಅಥವಾ ಯಾರದೋ ಬಾಯಿಂದ ಕಿವಿಯಾರೆ ಕೇಳಿ ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋಕೆ ಜನ್ಮದಲ್ಲೂ ಸಾಧ್ಯನೇ ಇಲ್ಲ. ಅದು ಕೇವಲ ನಮ್ಮ ರಿಯಲ್ ಲೈಫ್ನಲ್ಲಿ ನಾವೇ ಸ್ವತಃ ಅನುಭವಿಸಿದಾಗ ಮಾತ್ರ ಅದರ ನಿಜವಾದ ಆಳ ಗೊತ್ತಾಗುತ್ತೆ. ಸರಿ, ಇವತ್ತು ಅನ್ವಿತಾಳಿಗೆ ತನ್ನ ಎದೆಯ ಆಳದಲ್ಲಿದ್ದ ಆ ನೋವನ್ನ ಒಂಟಿಯಾಗಿ ನಿಭಾಯಿಸೋದು ಇನ್ಮೇಲೆ ಅಸಾಧ್ಯ ಅಂತ ಅನ್ಸಿದ ತಕ್ಷಣವೇ ಅವಳು ತೀವ್ರ ವಿಷಾದದಿಂದ ತನ್ನ ಲ್ಯಾಪ್ಟಾಪ್ ಅನ್ನ ಗಟ್ಟಿಯಾಗಿ ಕ್ಲೋಸ್ ಮಾಡಿದ್ಲು. ಅದನ್ನ ಸದ್ದಿಲ್ದೆ ತಂದು ಟೇಬಲ್ ಮೇಲೆ ಇಟ್ಟು ಭಾರವಾದ ಹೆಜ್ಜೆಯನ್ನ ಇಡ್ತಾ ಸೀದಾ ಬೆಡ್ ಮೇಲೆ ಹೋಗಿ ಒಂಟಿಯಾಗಿ ಮಲ್ಕೊಂಡ್ಲು. ಅಲ್ಲಿಂದ ಮುಂದಿನ ಕೆಲವು ಗಂಟೆಗಳ ಕಾಲ ಒಳಗೊಳಗೆ ತುಂಬಾ ಕಣ್ಣೀರ್ ಹಾಕಿದ್ಮೇಲೆ ಆ ಇಡೀ ದಿನದ ಆಯಾಸಕ್ಕೆ ಸಿಕ್ಕಿ ಅವಳು ನಿಧಾನವಾಗಿ ಸೈಲೆಂಟ್ ಆಗಿ ಗಾಢವಾದ ನಿದ್ದೆಗೆ ಜಾರದ್ಲು.